ಎಲ್ಲರಿಗೂ ನಮಸ್ಕಾರ. ಪಂಚಮ ವೇದವೆಂದೇ ಖ್ಯಾತಿಯಾದ ಮಹಾಭಾರತದಲ್ಲಿ ಅನೇಕ ಪುಟ್ಟ ಪುಟ್ಟ ನೀತಿಕಥೆಗಳಿವೆ. ಆ ಎಲ್ಲ ನೀತಿಕಥೆಗಳು ನಮ್ಮ ಜೀವನದಲ್ಲಿ ನಮಗೆ ದೊಡ್ಡ ದೊಡ್ಡ ಬೋಧನೆಗಳನ್ನು ಮಾಡುತ್ತವೆ. ಅಂತಹ ನೀತಿಕಥೆಗಳಲ್ಲಿ ಒಂದು ಕಚನ ಕಥೆ. ಈ ಕಚ ಯಾರು? ಕಚ ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಹಿರಿಯ ಮಗ. ಅವನು ವಿಧೇಯತೆ, ವಿನಯತೆ ಮತ್ತು ಸೃಜನಶೀಲತೆಗೆ ಹೆಸರುವಾಸಿಯಾದಂತಹ ವ್ಯಕ್ತಿ. ಒಂದು ಕಾಲದಲ್ಲಿ ದೇವತೆಗಳು ಮತ್ತೆ ದಾನವರ ಮಧ್ಯೆ ಯುದ್ಧದಲ್ಲಿ ಯಾವಾಗಲೂ ದಾನವರ ಕೈಯೇ ಮೇಲಾಗುತ್ತಿರುತ್ತದೆ. ಇದರಿಂದ ಚಿಂತಾಕ್ರಾಂತರಾದ ದೇವತೆಗಳು ಯಾಕೆ ಹೀಗಾಗುತ್ತಿದೆ, ಯಾಕೆ ನಾವು ಎಲ್ಲಾ ಯುದ್ಧಗಳಲ್ಲೂ ಸೋಲುತ್ತಿದ್ದೇವೆ ಎಂಬ ಆಲೋಚನೆಯನ್ನು ಮಾಡಿದಾಗ ದೇವತೆಗಳಿಗೆ ತಿಳಿಯುತ್ತದೆ, ದಾನವರ ಗುರುಗಳಾದ ಶುಕ್ರಾಚಾರ್ಯರ ಬಳಿ ಇರುವ ಮೃತ ಸಂಜೀವಿನಿ ವಿದ್ಯೆಯೇ ಇದೆಲ್ಲದಕ್ಕೆ ಕಾರಣ. ಅವರು ಮೃತ ಸಂಜೀವಿನಿ ವಿದ್ಯೆಯನ್ನು ಬಳಸಿ ಸತ್ತಿರುವ ರಾಕ್ಷಸರನ್ನು ಮತ್ತೆ ಬದುಕಿಸುತ್ತಿರುತ್ತಾರೆ. ಹಾಗಾದರೆ ಈ ಎಲ್ಲ ತೊಂದರೆಗಳಿಂದ ನಾವು ಹೇಗೆ ಮೇಲೆ ಬರಬೇಕು? ನಾವು ಈ ದೇವತೆಗಳು ಎಲ್ಲರೂ ಸೇರಿ ಈ ರಾಕ್ಷಸರನ್ನು ಹೇಗಾದರೂ ಸೋಲಿಸಲೇಬೇಕು. ಅದಕ್ಕೆ ಏನು ಮಾಡಬೇಕು ಎಂದು ಯೋಚಿಸಿದಾಗ ಅವರಿಗೆ ಒಂದು ಉಪಾಯ ಹೊಳೆಯುತ್ತದೆ. ನಮ್ಮಲ್ಲಿಯೇ ಒಬ್ಬರು ಯಾರಾದರೂ ಶುಕ್ರಾಚಾರ್ಯರ ಬಳಿ ತೆರಳಿ ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತು ಬರಬೇಕು. ಹಾಗಾದರೆ ಆ ಕೆಲಸಕ್ಕೆ ಯೋಗ್ಯರಾದವರು ಯಾರು ಎಂದು ಯೋಚಿಸಿದಾಗ ಎಲ್ಲರಿಗೂ ತಲೆಯಲ್ಲಿ ಬರುವಂತಹ ಒಂದು ಹೆಸರು ಕಚ. ಆ ನಂತರ ಎಲ್ಲಾ ದೇವತೆಗಳು ಸೇರಿ ಬೃಹಸ್ಪತ್ಯಾಚಾರ್ಯರ ಬಳಿ ತೆರಳುತ್ತಾರೆ. ಆಚಾರ್ಯರೇ, ಈ ರೀತಿ ಒಂದು ತೊಂದರೆ ನಮ್ಮೆಲ್ಲರಿಗೂ ಒದಗಿ ಬಂದಿದೆ. ಇದಕ್ಕೆ ಒಂದು ಉಪಾಯವನ್ನು ನಾವೆಲ್ಲರೂ ಯೋಚಿಸಿದ್ದೇವೆ. ಅದಕ್ಕೆ ನಿಮ್ಮ ಮಗನನ್ನು ಶುಕಾಚಾರ್ಯರ ಬಳಿ ಕಳಿಸಬೇಕು. ಇದಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು ಎಂದು ಕೇಳುತ್ತಾರೆ. ಅದಕ್ಕೆ ಸಂತೋಷದಿಂದ ಒಪ್ಪಿದ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗನನ್ನು ಕರೆದು, ನೋಡಪ್ಪ ಕಚ, ಈ ರೀತಿ ದೇವತೆಗಳಿಗೆ ತುಂಬಾ ಸೋಲಾಗುತ್ತಿದೆ. ಆ ದಾನವರನ್ನು ಮಟ್ಟ ಹಾಕಲು ಅವರ ಬಳಿ ಇರುವ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಯಲೇಬೇಕು. ಅದಕ್ಕೆ ನಿನ್ನನ್ನೇ ಇವರೆಲ್ಲ ಯೋಗ್ಯ ಅಂತ ಆರಿಸಿದ್ದಾರೆ. ಹಾಗಾಗಿ ನೀನು ಹೋಗಿ ಬರಬೇಕು ಎಂದು ಹೇಳುತ್ತಾರೆ.